ಒಂದು ಕುಟುಂಬ ಅಂದರೆ ಅಪ್ಪ ಅಮ್ಮ ಮಕ್ಕಳು ಅಜ್ಜಿ ತಾತ ಎಲ್ಲರೂ ನಗ್ನಗ್ತಾ ಒಟ್ಟಾಗೆ ಬಾಳೋದು. ಆದರೆ ಈಗ ಅದನ್ನೆಲ್ಲ ನೋಡೋದು ಅಪರೂಪ ಆಗ್ಬಿಡಿದೆ ಬಿಡಿ. ಈಗೇನಿದ್ರು ಗಂಡ ಹೆಂಡತಿ ಮಗು, ಬೇರೆ ಯಾವ ಸಂಬಂಧನೂ ಬೇಡ ಅಂತಾರೆ. ಆದರೆ ಈಗಲೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಇಂಥ ಕುಟುಂಬನ ನೋಡ್ಬೋದು. ಅಂತಹದೇ ಒಂದು ಕುಟುಂಬ. ಅಪ್ಪ ಅಮ್ಮ, ಇಬ್ಬರು ಹೆಣ್ಮಕ್ಳು, ಒಂದು ಹಿರಿ ಜೀವ. ಒಬ್ರ ಮೇಲೊಬ್ರಿಗೆ ಬೆಟ್ಟದಷ್ಟು ಪ್ರೀತಿ, ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ಬಂದ್ಯಾ? ಇವತ್ತು 3 ಕಿಲೋಮೀಟರ್ ಜಾಸ್ತಿ ಹೊಡಿದೀನಿ ಗೊತ್ತಾ. ಹೌದಾ? ಇವತ್ತು ಕಾಲೇಜ್ಗೆ ಬೇಗ ಹೊರಡಬೇಕು. ನೀನು ಬೇಗ ರೆಡಿ ಆಗು ಆಯ್ತಾ? ಕೃಷ್ಣ ಕಂದರ್ಪ ಜನಕನೇ ನಾ ಕಂದ ಬಿಡಕಾಲ ಕೆಳಗೆ ಕೆಳಗಿಲ್ಸೆ ಏನೇ ಎಮ್ಮೆ ಮೇಲೆ ಮೇಲ್ಕೊಂಡಿದೀಯಾ? ಫಸಲಿಂದ ಹೊರಗಡೆಗಿರ್ಬೇಕಾದ್ದನ್ನ ಮನೆ ಒಳಗೆ ಹಾಕೊಂಡು ಬಂದಿದೀಯಲ್ಲ, ತಲೆ ಇದೆಯಾ ನಿನಗೆ? ಹೋಗು ಮೊದ್ಲು ಹೊರಗಡೆ ಹೋಗಿ ಅದನ್ನ ಅಲ್ಲಿ ಬಿಚ್ಚಿಟ್ಟು ಬಾ, ಹೋಗೆ. ನಿಂದೊಂದು ಯಾವಾಗ್ಲೂ ಏನಾದ್ರೂ ಒಂದ್ ಕೊಂಕ್ ತೆಗಿತಾನೇ ಇರ್ತೀಯ. ನೋಡ್ದೇನೋ ನನಗೆ ತಿರುಗು ಅಂತಾಳೆ ನೋಡು ಅವಳು. ಎಲ್ಲ ಅವ್ರ ಅಮ್ಮನ ಹಂಗೇನೆ. ಯಾಕತ್ತೆ ಎಲ್ಲದಕ್ಕೂ ಮಧ್ಯೆ ನಾನೇನ್ ಹೇಳ್ತೀರಾ? ನಾನೇನ್ ಹೀಗೆ ಮಾಡಂತ ಅವಳಿಗೇನು ಹೇಳ್ಕೊಟ್ನಾ? ನೋಡ್ದೇನೋ ಇವಳು ನನ್ನನ್ನೇ ಅಂತ ಇದ್ದಾಳಲ್ವೋ, ಅದು ನಿನ್ನೆದುರಲ್ಲೇ ಅಂತ ಇದ್ದಾಳಲ್ವೋ. ತಾಯಿ ಅಂತೆ ಮಗಳು ನೂಲ್ದಂತ ಸೀರೆ ಗಂಡ ಹೆಂಡತಿ ಆಗಲ್ಲ. ಹೋಗ್ಲಿ ಬಿಡಮ್ಮ, ಬೆಳಗ್ಗೆನೆ ಏನಿದು? ಕುಡಿ, ಕಾಫಿ ಕುಡಿ. ನೋಡಿ ನಾನ್ ಜಾಗಿಂಗ್ ಮುಗಿಸ್ಕೊಂಡ್ ಬಂದ್ರೆ ಏನದ ಏನೇದು ಡಾಡಾ ಡಿಡಿ ನಿಂದು? ಲಕ್ಷಣವಾಗಿ ಕನ್ನಡದಲ್ಲಿ ಅಪ್ಪ ಅಂತ ಕರಿಬಾರ್ದೇನೆ. ಕಾಲೇಜ್ಗೆ ಹೋಗಿದ್ದು ಕಾಯ್ತು ನಿಂದು. ಕರೀಲಿ ಬಿಡಿ ಅಜ್ಜಿ. ಅವಳಿಷ್ಟ, ಇವಳಿನ್ನು ಚಿಕ್ಕವಳು. ಹಲೋ, ನಾನೇನ್ ಚಿಕ್ಕ ಹುಡುಗಿ ಅಲ್ಲ ಆಯ್ತಾ. ನನ್ಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಂಗೆ ಯಾರು ರಿಸ್ಟ್ರಿಕ್ಟ್ ಮಾಡಕ್ಕೇನು ಬರಬೇಡಿ, ನನ್ಗೆ ಅದು ಇಷ್ಟನೂ ಆಗಲ್ಲ. ವೈಶಾಲಿ, ನಾ ಬೇಗ ಹೋಗ್ಬೇಕು, ರೆಡಿ ಇರು. ಅದೇನದು ಪ್ರಪಂಚದಲ್ಲಿ ತಾನೊಬ್ಳೇ ಏನೋ ಕಾಲೇಜ್ಗೆ ಹೋಗ್ತಾ ಇರೋಳು ಅನ್ನೋ ಹಾಗೆ ಆಡ್ತಾಳಪ್ಪ ನಿನ್ನ ಮಗಳು. ನೋಡು, ನಮ್ಮ ವೈಶಾಲಿನೂ ಇದ್ದಾಳೆ. ಏನಯ್ಯ ವಿನಯ, ಅವಳು ಅದೇ ಕಾಲೇಜ್ಗೆ ಹೋಗ್ತಾಳಲ್ವೋ? ಅಜ್ಜಿ, ನಾನು ಕಾಲೇಜ್ ಹೋಗಿ ಬರ್ತೀನಿ. ಹೋಗ್ಬಾ. ರಾಜಿ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ಅದು ಏನು ಚಂದಾನೋ ಏನೋ, ನಮ್ಮೂರಲ್ಲಿ ರಾತ್ರಿ ಹೊತ್ತಲ್ಲಿ ಕೊಳ್ಳಿದೆವುಗಳು ಹಿಂಗೆ ಕಾಣಿಸ್ತವೆ. ಅಜ್ಜಿ, ಇವಾಗ ಇದೇ ಫ್ಯಾಷನು, ಹಾಕೊಳ್ಳಿ ಬಿಡಿ. ಅಬ್ಬಾ, ಅದೆಷ್ಟು ಮಾತಾಡ್ತೀಯ. ಪ್ರತಿಯೊಂದಕ್ಕೂ ತೊದಲ್ತಾ ಕೇಳ್ತಾ ಇದ್ರೆ ತಲೆ ಕೆಟ್ಟೋಗುತ್ತೆ ನನಗೆ. ಏ ರಾಜಿ, ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡು. ಇವಳು ವಯಸ್ಸಲ್ಲಿ ನಿನ್ಗಿಂತಲೂ 1 ವರ್ಷ ದೊಡ್ಡವಳು. ನಿನ್ ಜೊತೆಲೇ ಇರ್ಬೇಕು ಅನ್ನೋ ಕಾರಣಕ್ಕೆ ಅವಳು ಪಾಸ್ ಆದ್ರೂ ಮುಂದಿನ ಕ್ಲಾಸ್ಗೆ ಹೋಗದೆ ನಿನ್ ಜೊತೆಲೇ ಇದ್ದಾಳೆ. ಅಷ್ಟು ಒಳ್ಳೆ ಮನ್ಸಿನ ಹುಡುಗಿಗೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀರ, ಸರಿನಾ? ಅದೇ ಸಮಸ್ಯೆ ಆಗಿರೋದು ನನ್ಗೆ. ಯಾವಾಗ್ಲೂ ನನ್ ಜೊತೆಲೇ ಇರ್ತಾಳೆ, ನನಗ್ ಪ್ರೈವಸಿನೇ ಇರೋದಿಲ್ಲ. ಎಲ್ಲ ನನ್ ಕರ್ಮ. ಮಗಳೇ, ನೀನು ಅವಳ ಮಾತಿಗೆ ತಲೆ ಕೆಡಿಸ್ಕೋಬೇಡಮ್ಮ. ಅವಳ ಬುದ್ಧಿ ನಿನ್ಗೆ ಗೊತ್ತಿದೆಯಲ್ವಾ? ನೀನು ಕಾಲೇಜ್ಗೆ ಹೋಗ್ಬಿಟ್ಟು ಆಗ್ಬಿಟ್ಟ. ಅವಳು ಏನೇ ಅಂದ್ರು ಅವಳು ನನ್ನ ತಂಗಿ.
ಒಂದೊಂದ್ಸಲ ಗೊತ್ತಾಗದೆ ಮಾತಾಡ್ತಾಳೆ. ಪರವಾಗಿಲ್ಲ ಬಿಡಿಯಪ್ಪ, ಬರ್ತೀನಿ. ಹಾಯ್ ವಾವ್ ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಏನ್ ಬಾಯ್ ಫ್ರೆಂಡ್ ಕಳ್ಸಿದ್ದ? ನೋ ಇಲ್ಲಪ್ಪ. ನೀ ಏನೇ ಬ್ಲಾಕ್ ಡ್ರೆಸ್ ಹಾಕೊಂಡಿದ್ಯಾ? ಯಾಕೆ ಇವತ್ತು ಹಾಕೋಬಾರ್ದಾ? ಇವತ್ತು ವ್ಯಾಲೆಂಟೈನ್ಸ್ ಡೇ, ನಿಂಗೆ ಗೊತ್ತಿಲ್ವಾ? ಮರ್ತೇ ಹೋಗಿತ್ತು. ರಾಜಿ, ನೀನಾದ್ರೂ ನೆನಪು ಮಾಡೋದಲ್ವೇನೆ? ಅಯ್ಯೋ, ನಿನಗ್ ಹೇಳಿ ಏನ್ ಪ್ರಯೋಜನ ಬಿಡು. ಯಾವ್ದಾದ್ರು ಹುಡುಗ ಬಂದ್ ನಿನಗ್ ಪ್ರಪೋಸ್ ಮಾಡಿ ನೀನ್ ಅವ್ರಿಗೆ ಮಾತಾಡ್ಸಿ ರಿಯಾಕ್ಟ್ ಮಾಡೋ ಅಷ್ಟೊತ್ತಿಗೆ ಅವನಿಗೆ ಕಾದು ಕಾದು ಸುಸ್ತಾಗಿ ಬೇರೆ ಹುಡುಗಿಗೆ ಪ್ರಪೋಸ್ ಮಾಡ್ಬಿಡ್ತಾನೆ. ಸುಶೀಲಾ, ಸುಶೀಲಾ, ಬಾರೇ ಇಲ್ಲೇ. ಬಂದೆ ರೀ. ಏನ್ರಿ? ನಾಳೆ ವೈಶಾಲಿ ನೋಡೋದಕ್ಕೆ ಮಂಡ್ಯದಿಂದ ಹುಡುಗನ ಕಡೆಯವ್ರು ಬರ್ತಿದ್ದಾರೆ, ಹಾಗಂತ ಫೋನ್ ಮಾಡಿದ್ರು. ಹೌದಾ? ಆ ವೈಶಾಲಿ ಜಾತಕ ತೋರಿಸಿದ್ರಂತೆ, ಇಬ್ಬರು ಜಾತಕನೂ ಸರಿ ಹೊಂದುತ್ತೆ ಅಂತ ಜ್ಯೋತಿಷಿಗಳು ಹೇಳಿದಾರಂತೆ. ದೇವ್ರ ದಯೆಯಿಂದ ಈ ಸಂಬಂಧ ಕೂಡ ಬಂದ್ರೆ ಅಷ್ಟೇ ಸಾಕು ರೀ. ರೀ, ನಮ್ಮ ವೈಶಾಲಿಗಿರೋ ಸಮಸ್ಯೆನ ಅವ್ರಿಗೆ ಹೇಳಿದಿರ ತಾನೆ? ಇಲ್ಲ ಕಣೆ, ನನಗೆ ಯಾಕೋ ಹೇಳೋದಕ್ಕೆ ಧೈರ್ಯ ಬರಲಿಲ್ಲ. ಅಲ್ಲ ರೀ, ಸತ್ಯನ ಯಾಕೆ ಮುಚ್ಚಿಟ್ರಿ? ನಾಳೆ ಅವ್ರು ನಮ್ಮನ್ನು ತಪ್ಪು ತಿಳ್ಕೊಳಲ್ವಾ? ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗತ್ತೆ? ಹೇಗೂ ವೈಶಾಲಿ ನಾಳೆ ಅವ್ರ ಎದುರುಗಡೆ ಮಾತಾಡಲೇಬೇಕಲ್ಲ, ಆಗ ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಅವ್ರ ಎದುರುಗಡೆನೆ ಕೂತ್ಕೊಂಡು ಇರೋ ವಿಷಯ ಹೇಳಿದ್ರೆ ಆಯ್ತು. ಯಾವುದಕ್ಕೂ ಅವ್ರು ನಾಳೆ ಬಂದು ಹೋಗ್ಲಿ ಬಿಡು. ಅಲ್ಲ ಕಣೋ, ಅವರೇನೋ ವೈಶಾಲಿ ಹತ್ರ ಮಾತಾಡೋದು? ಇಷ್ಟಕ್ಕೂ ವೈಶಾಲಿದೇನು ದೊಡ್ಡ ಸಮಸ್ಯೆ ಅಂತ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಾವು ಸ್ವಲ್ಪ ಉಗ್ಗಿನ ಸಮಸ್ಯೆ ಇದೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ. ಇದನ್ನೇ ಒಂದು ದೊಡ್ಡ ಕಾರಣ ಮಾಡೋಕ್ಕಾಗತ್ತೇನೋ? ನೋಡು, ನಾನು ಹೇಳ್ತೀನಿ, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಈ ಮದುವೆ ಖಂಡಿತ ಆಗೇ ಆಗುತ್ತೆ. ನೀವಿಬ್ರು ಯೋಚನೆ ಮಾಡಬೇಡಿ, ಖಂಡಿತ ವೈಶಾಲಿಗೆ ಈ ಮದುವೆ ಆಗುತ್ತೆ. ಅಷ್ಟಾದ್ರೆ ಸಾಕು ಅತ್ತೆ. ನಮ್ಗಿರೋದು ಅವಳೊಬ್ಬಳದೇ ಚಿಂತೆ. ಬೇಡ ಬೇಡ, ಚಿಂತೆ ಮಾಡ್ಕೋಬೇಡ, ತಗೋ ತಗೋ. ಯೋಚನೆ ಮಾಡ್ಬಿಟ್ಟಿ. Happy Valentine's Day. ಥ್ಯಾಂಕ್ ಯು. And this is for you. ಥ್ಯಾಂಕ್ ಯು. ನಾಳೆ ಸಿಗೋಣ. ಶೋರ್. ಬಾಯ್. ರಾಜಿ, ಅಲ್ವೇ ಅಷ್ಟೊಂದು ಹುಡುಗರು ಪ್ರಪೋಸ್ ಮಾಡಿ ಗಿಫ್ಟ್ಸ್ ಕೊಟ್ರಲ್ಲ, ಎಲ್ಲ ತಗೊಂಡ್ಯಲ್ಲ, ಯಾಕೆ? ಬಕ್ರಾಗಳು ದುಡ್ಡಿದೆ, ಖರ್ಚು ಮಾಡ್ತಾರೆ, ಕೊಡೋದನ್ನ ನಾನೇ ಬಿಡ್ಬೇಕು, ಅದಕ್ಕೆ ತಗೊಂಡೆ. ಆದ್ರೂ ಇದೆಲ್ಲ ಚೆನ್ನಾಗಿರೋದಿಲ್ಲ ಅಲ್ವಾ? ಸಾಕು, ನೀನ್ ಮತ್ತೆ ನಂಗೆ ಬುದ್ಧಿವಾದ ಹೇಳಕ್ಕೇನ್ ಬರ್ಬೇಡ. ಮತ್ತೆ ಇನ್ನೊಂದು ವಿಷಯ, ಇಲ್ಲಿ ನಡೆದಿದ್ದು ಏನು ಮನೇಲಿ ಹೇಳ್ಬಾರ್ದು. ಹೇಳಿದ್ರೆ ನಿನ್ ಜೊತೆ ಮಾತಾಡೋದೇ ಇಲ್ಲ ನಾನು. ಇಲ್ಲ, ಮನೇಲಿ ಹೇಳಲ್ಲ. ನೀನ್ ಮಾತ್ರ ನನ್ನ ಜೊತೆ ಮಾತಾಡಲ್ಲ ಅಂತ ಅನ್ಬೇಡ ಪ್ಲೀಸ್. ಸರಿ, ಬಾ. ವೈಶಾಲಿ, ಬಾ ಮಗಳೇ ಇಲ್ಲಿ. ನಾಳೆ ನೀನು ಕಾಲೇಜ್ಗೆ ಹೋಗೋದು ಬೇಡ. ಯಾಕಪ್ಪ? ಯಾಕೆ ಅಂದ್ರೆ ನಾಳೆ ನಿನ್ನ ನೋಡೋದಕ್ಕೆ ಹುಡುಗನ ಮನೆಯವ್ರು ಬರ್ತಿದ್ದಾರೆ, ಅದಕ್ಕೆ. ಇಬ್ಬರ ಜಾತಕನೂ ಸರಿ ಹೊಂದುತ್ತಂತೆ, ಅದಕ್ಕೆ ನೋಡೋದಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನೀನು ಯಾವ ಕೆಲಸನೂ ಮಾಡಬೇಡ, ಆರಾಮಾಗಿ ರೆಸ್ಟ್ ತಗೋ.
ಅದ್ ಸರಿ, ಇವಳಿಗೆ ಮಾತಾಡೋ ಸಮಸ್ಯೆ ಇದೆ ಅಂತ ಗಂಡಿನ ಕಡೆಯವ್ರಿಗೆ ಹೇಳಿದಿರಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮುಂದೆ ಅವ್ರಿಗೆ ಗೊತ್ತಾಗಿ ಪ್ರಾಬ್ಲಮ್ ಆಗೋದು ಸರಿ ಇರೋದಿಲ್ಲ ಅಲ್ವಾ? ಯೂಶಲಿ ಈ ತರ ಸಮಸ್ಯೆ ಇರೋರ್ನ ಯಾರು ಮದ್ವೆ ಆಗಲ್ಲ, ಅದಕ್ಕೆ ಹೇಳ್ದೆ. ವೈಶಾಲಿಗೆ ಮಾತನಾಡುವಾಗ ಸಮಸ್ಯೆ ಇದೆ ಅನ್ನೋ ಸತ್ಯನ ಮುಚ್ಚಿಟ್ಟು ಅವ್ರ ತಂದೆ ತಾಯಿ ಮದುವೆ ಮಾಡೋಕ್ಕೆ ಮುಂದಾಗಿದ್ದಾರೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಖಂಡಿತ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೋದೇನೋ, ಆದರೆ ಒಂದೇ ಒಂದು ನಿಜ ಎಷ್ಟೋ ಮದುವೆಗಳನ್ನ ಮುರಿಯೋ ಹಾಗೆ ಮಾಡಿದೆ ಅಂತ ಉದಾಹರಣೆಗಳು ನಮ್ಮ ಮುಂದೆ ತುಂಬ ಇದೆ. ವೈಶಾಲಿಗೆ ಇರೋದು ಸಾಮಾನ್ಯ ಸಮಸ್ಯೆ ಅಲ್ಲ. ಎಲ್ಲ ಸರಿ ಇರೋ ಹುಡುಗಿನ ಮದುವೆ ಆಗೋಕ್ಕೆ ಈಗಿನ ಕಾಲದಲ್ಲಿ ಜನರು ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ, ಕಂಡೀಷನ್ಸ್ ಇಡ್ತಾರೆ. ಅಂಥದ್ರಲ್ಲಿ ಸುಳ್ಳು ಹೇಳಿ ಕರೆಸ್ತಿರೋ ಈ ಹುಡುಗ ಈ ಮದುವೆಗೆ ಒಪ್ಕೊಳ್ತಾನ, ಅಥವಾ ರಾಜಶ್ರೀ ತರ್ಲೆಯಿಂದ ಈ ಮದುವೆ ಮುರಿದು ಬೀಳುತ್ತಾ? ಕಾಫಿ ತುಂಬಾ ಚೆನ್ನಾಗಿದೆ. ನಿಮ್ಮ ಮಗಳು ಮಾಡಿದ್ದಾ? ಕಾಫಿ ಅಷ್ಟೇ ಅಲ್ಲ, ತಿಂಡಿ ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಮಗೂ ಏನೋ ನಿರೀಕ್ಷೆ ಇಲ್ಲ ಇವ್ರೆ. ಹುಡುಗಿ ಒಳ್ಳೆಯವಳಾಗಿದ್ರೆ ಸಾಕು. ದೇವ್ರು ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ. ಅದು ತಮ್ಮ ದೊಡ್ಡ ಗುಣ. ಹಾಗಂತ ನಾವು ಸುಮ್ಮನೆ ಮದುವೆ ಮಾಡ್ಕೊಡಕ್ಕಾಗತ್ತೆ? ನಮ್ಮ ಕೈಲಾದಷ್ಟು ಖಂಡಿತ ಮಾಡ್ತೀವಿ. ಅಲ್ಲ, ಎಲ್ಲ ನೀವೇ ತೀರ್ಮಾನ ಮಾಡ್ಕೊಂಡ್ರೆ ಹೇಗೆ? ಹುಡ್ಗ ಹುಡ್ಗಿನೂ ಮಾತಾಡ್ಲಿ. ನಿಂದೇನೆ ನಡು ಮಧ್ಯದಲ್ಲಿ? ನೀ ಸುಮ್ಮನಿರು, ಮಧ್ಯೆ ಬಾಯಿ ಹಾಕ್ಬೇಡ. ದೊಡ್ಡವ್ರು ಮಾತಾಡಿದ್ಮೇಲೆ ಮುಗೀತು. ಮಾತಾಡ್ಲಿ ಬಿಡಿ. ಈಗಿನ ಕಾಲದಲ್ಲಿ ಅರೇಂಜ್ಡ್ ಮ್ಯಾರೇಜ್ಗೆ ಒಪ್ಕೊಳ್ಳೋದೇ ಕಷ್ಟ ಹುಡುಗರು. ಅಂಥದ್ರಲ್ಲಿ ಒಬ್ಬರ ಮನಸ್ಸನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದು ತಪ್ಪೇನಿದೆ? ರವಿ, ಹೋಗ್ ಮಾತಾಡ. ಹೋಗಯ್ಯ. ನಿಂತ್ಕೋ, ಇದೆಯಾ? ಅಮ್ಮ, ವೈಶಾಲಿಗೆ ಮಾತಾಡೋಕ್ ಭಯ ಅಲ್ವಾ? ನಾನು ಧೈರ್ಯ ಹೇಳ್ಬರ್ತೀನಿ. ನಾಚ್ಕೋಬೇಡ, ಧೈರ್ಯವಾಗಿ ಮಾತಾಡು, ಆಯ್ತಾ? ಮಾತಾಡಿದೆಲ್ಲ ಮುಗೀತಾ? ಅವ್ರಿಗೆ ನಾಚಿಕೆ ಜಾಸ್ತಿ ಅನ್ಸುತ್ತೆ, ಅದಕ್ಕೆ ಜಾಸ್ತಿ ಮಾತಾಡ್ಲೇ ಇಲ್ಲ. ಹೌದಾ? ಸರಿ, ಇರಿ ಕೇಳ್ತೀನಿ. ಇರಿ, ಮುಂದೆ ಮಾತಾಡೋದು ಇದ್ದೇ ಇರತ್ತಲ್ವಾ? ಹೋಗ್ಲಿ, ನಂಬರ್ ಆದ್ರೂ ಎಕ್ಸ್ಚೇಂಜ್ ಮಾಡ್ಕೊಂಡ್ರಾ? ಇಲ್ಲಪ್ಪ. ಅದೇನ್ ಮಾತಾಡಿದ್ರೋ ಏನೋ. ಸರಿ, ನಿಮ್ ನಂಬರ್ ಕೊಡಿ, ಆಮೇಲೆ ಅವಳಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ತಗೊಳ್ಳಿ, 9845. ಹಾಗಾದ್ರೆ ಹೋಗೋಣ. ಬಂದೆ, ನೀವು ಹೊಡಿ. ವೈಶಾಲಿ, ಏನಪ್ಪ ಮಾತಾಡಿದ್ಯಾ? ಒಪ್ಪಿಗೆನಾ? ಅದನ್ನ ಫೋನ್ ಮಾಡಿ ಹೇಳೋಣಪ್ಪ. ಇವಾಗ ಹೊರಡೋಣ. ಅದು ನಮ್ಮ ಹುಡುಗನಿಗೆ ನಿಮ್ಮ ಎದುರಿಗೆ ಹೇಳೋದಕ್ಕೆ ಸಂಕೋಚ. ನಾವು ಮನೆಗೆ ಹೋಗ್ಬಿಟ್ಟು ಮಾತಾಡಿ ಫೋನ್ ಮಾಡಿ ತಿಳಿಸ್ತೀವಿ. ಅಮ್ಮ, ನಾವು ಬರ್ತೀವಿ. ಹಾಗಾದ್ರೆ ಆಯ್ತು, ಹುಷಾರಾಗಿ ಹೋಗಿ ಬನ್ನಿ. ಥ್ಯಾಂಕ್ ಯು. ಬರ್ತೀನಿ.